Hello students, myself H.S. Nagalakshmi, Assistant Professor in the Department of Computer Science, Maharani Science College, is going to talk about software engineering. This is my first video lecture on software engineering, which is one of the important topic in computer science. Let us see what is software. Software engineering ಹೋಗಕ್ಕಿಂತ ಮುಂಚೆ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Software is a set of instruction, data, programs used to operate on computers and execute specific tasks. Software andre set of instructions ಅಥವಾ ಸೂಚನೆಗಳು, ದತ್ತಾಂಶಗಳು ಅಥವಾ ಪ್ರೋಗ್ರಾಮ್ಗಳು ಆ ಕಂಪ್ಯೂಟರ್ ಇರುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಅಂತಾನೆ ಸೂಚಿಸಿರುವಂತಹ ಸೂಚನೆಗಳು. It is just opposite of hardware, which describes the physical aspects of computer. ಇದು ಹಾರ್ಡ್ವೇರ್ ಗಿಂತ ಭಿನ್ನವಾಗಿದೆ. ಹೇಗೆಂದರೆ ಹಾರ್ಡ್ವೇರು ಕಂಪ್ಯೂಟರ್ ಬಿಡಿ ಭಾಗಗಳನ್ನ ಹೇಳುತ್ತೆ, ಆದರೆ ಸಾಫ್ಟ್ವೇರು ಸೂಚನೆಗಳಿಂದ ಕೂಡಿ ಒಂದು ಕೆಲಸವನ್ನ ಮಾಡೋದಕ್ಕಂತಾನೆ ಪ್ರೋಗ್ರಾಮ್ಗಳನ್ನ ಬರೆದಿರುವಂತ ಗುಂಪಾಗಿರುತ್ತೆ. ಸಾಫ್ಟ್ವೇರ್ ಇಸ್ ಅ ಜನರಿಕ್ ಟರ್ಮ್ ಯೂಸ್ ಟು ರೆಫರ್ ಟು ಅಪ್ಲಿಕೇಶನ್ಸ್, ಸ್ಕ್ರಿಪ್ಟ್ಸ್ and programs that run on a device. Now, let us see what is software engineering. Software engineering is defined as a process of analyzing user requirement, then designing, building, and testing software application which will satisfy those requirements. Software engineering andre ನಾವು ಕಸ್ಟಮರ್ ಗೆ ಬೇಕಾಗಿರೋ ಹಾಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಅವ್ರಿಗೆ ಏನು ಬೇಕು ಅದನ್ನ ಮಾಡಿ, ಅವ್ರಿಗೆ ಯಾವ ತರ ಡಿಸೈನ್ ಬೇಕು ಹಾಗೆ ಮಾಡಿ ಅದನ್ನ ಟೆಸ್ಟ್ ಮಾಡಿ ಸರಿಯಾಗಿದೆಯಾ ಅಂತ ಆ ಅಪ್ಲಿಕೇಶನ್ಸ್ಗೆ ಅವರಿಗೆ ಸಂತೋಷವಾಗುವಂತಹ ಒಂದು ಪ್ರಾಡಕ್ಟ್ ನ ಕೊಡುವಂತದ್ದೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂಡ್ ಕಂಪ್ಯೂಟರ್ ಸೈನ್ಸ್? ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಏನು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದ್ರೆ ಏನು? ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಹಾರ್ಡ್ವೇರು ಸಾಫ್ಟ್ವೇರು ಎರಡು ಇರುತ್ತೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ಬರೀ ಸಾಫ್ಟ್ವೇರ್ ಇದ್ದು ಇಂಜಿನಿಯರಿಂಗ್ ಮೆಥಡಾಲಜೀಸ್ ಇರುತ್ತೆ, ಅಂದ್ರೆ ಪ್ಲಾನಿಂಗು, ಎಕ್ಸಿಕ್ಯೂಷನ್, ರಿಕ್ವೈರ್ಮೆಂಟ್ ಎಲ್ಲ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಇಸ್ ಕನ್ಸರ್ನ್ ವಿತ್ ದ ಥಿಯರಿ ಅಂಡ್ ಫಂಡಮೆಂಟಲ್ಸ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಸ್ ಕನ್ಸರ್ನ್ ವಿತ್ ದ ಪ್ರಾಕ್ಟಿಕಾಲಿಟಿ ಆಫ್ ಡೆವಲಪಿಂಗ್ ಅಂಡ್ ಡೆಲಿವರಿಂಗ್ ಯೂಸ್ಫುಲ್ ಸಾಫ್ಟ್ವೇರ್. ಕಂಪ್ಯೂಟರ್ ಸೈನ್ಸ್ theories are currently insufficient to act as a complete underpinning for software engineering. Let us see what is the difference between software engineering and system software. ಎಷ್ಟೋ ಸತಿ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು, ಸಿಸ್ಟಮ್ ಇಂಜಿನಿಯರಿಂಗ್ ಅಂದ್ರೆ ಏನು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದ್ರೆ ಏನು? ಸಿಸ್ಟಮ್ ಇಂಜಿನಿಯರಿಂಗ್ ಇಸ್ ಕನ್ಸರ್ನ್ ವಿತ್ ಆಲ್ ಆಸ್ಪೆಕ್ಟ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಹಾರ್ಡ್ವೇರ್, ಸಾಫ್ಟ್ವೇರ್ ಅಂಡ್ ಪ್ರಾಸೆಸ್ ಇಂಜಿನಿಯರಿಂಗ್. ಸಿಸ್ಟಮ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ನಲ್ಲಿ ಇರುವಂತಹ ಎಲ್ಲ ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತು ಪ್ರಾಸೆಸ್ ಗಳನ್ನ ಇಂಜಿನಿಯರಿಂಗ್ ಮಾಡುವಂತದಕ್ಕೆ ಸಿಸ್ಟಮ್ ಇಂಜಿನಿಯರಿಂಗ್ ಅಂತಾರೆ. ಅದೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಸ್ ಪಾರ್ಟ್ ಆಫ್ ದಿಸ್ ಪ್ರಾಸೆಸ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನ್ನೋದು ಸಿಸ್ಟಮ್ಸ್ ಇಂಜಿನಿಯರಿಂಗ್ ನ ಒಂದು ಭಾಗವಾಗಿದೆ. ಸಿಸ್ಟಮ್ ಇಂಜಿನಿಯರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸಿಸ್ಟಮ್ ಸ್ಪೆಸಿಫಿಕೇಶನ್, ಆರ್ಕಿಟೆಕ್ಚರಲ್ ಡಿಸೈನ್, ಇಂಟಿಗ್ರೇಷನ್ ಅಂಡ್ ಡಿಪ್ಲಾಯ್ಮೆಂಟ್. ನಮಗೆ ಯಾಕೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬೇಕು? ಲೆಟ್ ಅಸ್ ಸಿ ವೈ ವಿ ನೀಡ್ for software engineering. What are the factors that is going to affect the need for the software engineering? Need of software engineering arises because of higher rate of change in user requirement, environment on which software is working. ಏನಕ್ಕೆ ಈ ನೀಡ್ ಬೇಕು ಅಂದ್ರೆ ಕಸ್ಟಮರ್ ಅವ್ರ ರಿಕ್ವೈರ್ಮೆಂಟ್ ನ ಕಾಲಕ್ಕೆ ತಕ್ಕಂತೆ ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ನೀಡ್ ಫಾರ್ ದ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬೇಕಾಗಿದೆ. ಈ ಕೆಳಗಿನ ಫ್ಯಾಕ್ಟರ್ಸ್ಗಳು ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೆ ಎಫೆಕ್ಟ್ ಮಾಡುತ್ತೆ. ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಟು ದ ನೀಡ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಲಾರ್ಜ್ ಸಾಫ್ಟ್ವೇರ್, ನಮಗೆ ದೊಡ್ಡದಾದಷ್ಟು ಸೈಜ್ ದೊಡ್ಡದಾದಷ್ಟು ಅಲ್ಲಿ ಇಂಜಿನಿಯರಿಂಗ್ ಬೇಕಾಗುತ್ತೆ. ಆಸ್ ದ ಸೈಜ್ ಆಫ್ ದ ಸಾಫ್ಟ್ವೇರ್ ಬಿಕಮ್ಸ್ ಲಾರ್ಜ್, ಇಂಜಿನಿಯರಿಂಗ್ ಹ್ಯಾಸ್ ಟು ಸ್ಟೆಪ್ ಟು ಗಿವ್ ಇಟ್ ಎ ಸೈಂಟಿಫಿಕ್ ಪ್ರಾಸೆಸ್. ಸ್ಕೇಲಬಿಲಿಟಿ, 100 ಜನಕ್ಕೆ ಒಂದು ಸಾಫ್ಟ್ವೇರ್ ಬರೆದ್ರೆ ಅದೇ ಸಾಫ್ಟ್ವೇರು 1000 ಜನಕ್ಕೂ ವರ್ಕ್ ಆಗಂಗಿರ್ಬೇಕು. If the software process were not based on the scientific and engineering concepts, it would be easier to recreate a new software than to scale an existing one. 100 ಜನಕ್ಕೆ ಬರ್ದಿರುವಂತ ಸಾಫ್ಟ್ವೇರ್ 1000 ಜನಕ್ಕೆ ಆಗ್ಲಿಲ್ಲ ಅಂದ್ರೆ ಅದರಲ್ಲಿರೋ ಕೋಡ್ನೆಲ್ಲ ಚೇಂಜ್ ಮಾಡೋದು ಬದಲು ನಾವು ಹೊಸ ಸಾಫ್ಟ್ವೇರ್ನ ಡೆವಲಪ್ ಮಾಡೋದು ಈಸಿ ಅಂತ ಹೇಳ್ತಾರೆ.
ಕಾಸ್ಟ್, ದುಡ್ಡು ಎಲ್ಲದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. Hardware industry has shown its skills, and huge manufacturing has lowered down the price of computer and electronic hardware. The cost of software remains high if proper process is not adapted. Hardware industry ನಲ್ಲಿ ನಮಗೆ ಎಲ್ಲಾ ಕಡೆನೂ ಮೊದಲು ಕಂಪ್ಯೂಟರ್ 1 ಲಕ್ಷಕ್ಕೆ ಸಿಗ್ತಾ ಇರೋದು ಈಗ 25,000 30,000 ಸಿಗ್ತಾ ಇದೆ. ಆದರೆ ಸಾಫ್ಟ್ವೇರ್ಗಳು ನಾವು ಕರೆಕ್ಟ್ ಆಗಿ ಡೆವಲಪ್ ಮಾಡಲಿಲ್ಲ ಅಂದ್ರೆ ಅದರ ಕಾಸ್ಟ್ ಯಾವಾಗಲೂ ಹೈ ಆಗಿ ಇರುತ್ತೆ. ಅದರಿಂದ ಕಾಸ್ಟ್ ನಾವು ಗಮನದಲ್ಲಿ ಇಟ್ಕೋಬೇಕು. ಡೈನಮಿಕ್ ನೇಚರ್, it's always growing and adapting nature of the software hugely depends upon the environment which the user works. If the nature of the software is always changing, new enhancement need to be done in the existing one. This is where software engineering plays a good role. Dynamic ಅಂದ್ರೆ ಈಗ ಓಲ್ಡ್ ವರ್ಷನ್ ಇರುತ್ತೆ, ಅದೇ ಕಂಪನಿ ಅವರು ನ್ಯೂ ವರ್ಷನ್ಗೆ ಫ್ರೀ ಆಗಿ ಅಪ್ಡೇಟ್ ಮಾಡಕ್ಕೆ ಕೊಡಬೇಕು. ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಯಾವುದೇ ಒಂದು ಪ್ರಾಡಕ್ಟ್ ಚೆನ್ನಾಗಿರ್ಬೇಕು ಅಂದ್ರೂ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಹಾಗೇನೆ ಸಾಫ್ಟ್ವೇರ್ ನಲ್ಲೂ ಕೂಡ ಬೆಟರ್ ಪ್ರಾಸೆಸ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೊವೈಡ್ಸ್ ಬೆಟರ್ ಅಂಡ್ ಕ್ವಾಲಿಟಿ ಸಾಫ್ಟ್ವೇರ್ ಪ್ರಾಡಕ್ಟ್. ಟೈಪ್ಸ್ ಆಫ್ ಸಾಫ್ಟ್ವೇರ್ ಪ್ರಾಡಕ್ಟ್, ಯಾವ್ಯಾವ ರೀತಿಯ ಸಾಫ್ಟ್ವೇರ್ ಪ್ರಾಡಕ್ಟ್ಗಳು ಇದೆ ಅಂತ ನೋಡೋಣ. ಮುಖ್ಯವಾಗಿ 2 ವಿಧ ಇದೆ. ದೇರ್ ಆರ್ 2 ಫಂಡಮೆಂಟಲ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ಪ್ರಾಡಕ್ಟ್. Generic product, these are standalone systems that are produced by the development organization and sold on the open market to any customer who is able to buy them. Example of this type of product includes PCs such as database, word processor, drawing package, project management tools. Next, customize, ಕಸ್ಟಮರ್ಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಡೋಂಥದ್ದು. ಅಲ್ಲಿ ಸ್ಟ್ಯಾಂಡ್ ಅಲೋನ್, ಜನರಲ್ ಅಂದಾಗ ಸ್ಟ್ಯಾಂಡ್ ಅಲೋನ್ MS ಆಫೀಸು ಅವ್ರದೇ ಒಂದು ವರ್ಡ್ ಇರುತ್ತೆ, ಅದ್ರ ಪ್ರಕಾರ ನಾವು ಅದೇ ಕಟ್ಟು ಕಾಪಿ ಪೇಸ್ಟ್ ಏನೇನು ಇರುತ್ತೆ ಅದೇ ತರ ನಾವು ಮಾಡ್ಕೊಂಡು ಹೋಗ್ತೀವಿ. ಅದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಇದು ಕಸ್ಟಮರ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡೋಂಥದಕ್ಕೆ ಇದನ್ನ ಕಸ್ಟಮೈಸ್ ಅಂತಾರೆ. ದೀಸ್ ಆರ್ ಸಿಸ್ಟಮ್ಸ್ ವಿಚ್ ಆರ್ ಕಮಿಷನ್ಡ್ ಬೈ ಅ ಪರ್ಟಿಕ್ಯುಲರ್ ಕಸ್ಟಮ್. ಯಾರೋ ಒಂದು ಪರ್ಟಿಕ್ಯುಲರ್ ಕಸ್ಟಮ್ಸ್ಗೆ, ಈಗ ನಮ್ಮ ಮೆಡಿಸಿನ್ಸ್ ಮಾರೋರು ಅವ್ರಿಗೆ ಬಿಲ್ಲಿಂಗ್ ಬೇಕು ಅಂತಂದಾಗ ಅವ್ರ ಪ್ರಕಾರ ಹೇಗ್ ಬೇಕೋ ಹಾಗೆ ಬಿಲ್ ನ ಸಾಫ್ಟ್ವೇರ್ ಮಾಡ್ಕೊಡೋದು. ಸೀರೆ ಅಂಗಡಿ ಅವ್ರಿಗೆ ಹೆಂಗ್ ಬಿಲ್ ಬೇಕೋ ಹಂಗೆ ಅವ್ರಿಗೆ ಸಾಫ್ಟ್ವೇರ್ ಮಾಡ್ಕೊಡೋದು. ಡಾಕ್ಟರ್ಸ್ಗೆ ಹೇಗೆ ಬಿಲ್ ಮಾಡಬೇಕು, ಹಾಸ್ಪಿಟಲ್ಸ್ಗೆ ಹೇಗೆ ಬಿಲ್ ಮಾಡಬೇಕು ಅದ್ರ ಪ್ರಕಾರ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕಸ್ಟಮೈಸ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. Examples of this type of software includes control systems for electronic devices, systems written to support a particular business process, air traffic control systems. Characteristics of good software. ಒಂದು ಸಾಫ್ಟ್ವೇರು ನೀನ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ದಿದ್ಯಾ, ನೀನ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ಒಳ್ಳೆ ಸಾಫ್ಟ್ವೇರು ನಾನು ಡೌನ್ಲೋಡ್ ಮಾಡ್ಕೊಂಡಿರೋದು ಅಥವಾ ಇದು ಚೆನ್ನಾಗಿಲ್ಲ ಅಂತ ಹೆಂಗೆ, ಯಾವ ಬೇಸಿಸ್ ಮೇಲೆ ಹೇಳ್ತಾರೆ? ಎನಿ ಸಾಫ್ಟ್ವೇರ್ ಶುಡ್ ಬಿ ಜಡ್ಜ್ ಬೈ what it offers and what are the methods which help you to use it. Every software must satisfy the following attributes. ಒಂದು ಆಪರೇಷನಲ್, ಎರಡನೇದು ಟ್ರಾನ್ಸಿಷನಲ್, ಮೂರನೇದು ಮೇಂಟೆನೆನ್ಸ್. ಆಪರೇಷನಲ್ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು? ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೆಟ್ us know about how well software operations which can be measured on. ಒಂದು ಬಜೆಟ್, ನಮ್ ಬಜೆಟ್ ಅಲ್ಲಿ ಸಿಗತ್ತಾ? ತುಂಬಾ ಕಾಸ್ಟ್ಲಿ ಆದ್ರೆ ಅವ್ರು ಕೊಂಡ್ಕೊಳ್ಳಲ್ಲ. ಎಫಿಷಿಯನ್ಸಿ, ಚೆನ್ನಾಗಿ ಕೆಲಸ ಮಾಡತ್ತಾ? 100%. ಕಡಿಮೆ ದುಡ್ಡು ಕೊಟ್ಟ ತಕ್ಷಣ ಅದು ಅದ್ರ ಎಫಿಷಿಯನ್ಸಿ ಕಡಿಮೆ ಆಗ್ಬಾರ್ದು. ಯೂಸಬಿಲಿಟಿ, ಎಲ್ಲಾರು ಓದೋರು ಓದಿರೋರು ಎಲ್ಲಾರ್ಗು ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು. ಡಿಪೆಂಡಬಿಲಿಟಿ ಕಡಿಮೆ ಇರಬೇಕು, ಅಂದ್ರೆ ಒಂದು ಮೊಬೈಲ್ಗೆ ಆಗುವಂತ ಸಾಫ್ಟ್ವೇರ್ ಇನ್ನೊಂದು ಮೊಬೈಲ್ಗೆ ಆಗದೆ ಇರಬಾರ್ದು. ದೆನ್ ಕರೆಕ್ಟ್ನೆಸ್ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಫಂಕ್ಷನಾಲಿಟಿ ಚೆನ್ನಾಗಿರ್ಬೇಕು, ಸೇಫ್ಟಿ ಆಗಿರ್ಬೇಕು. And security is the most important thing. Next, transitional. This is an essential aspect when the software is moved from one platform to another. ಅಂದ್ರೆ ಒಂದು ಮೊಬೈಲ್ ಅಥವಾ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ ಹಾಕ್ಬೇಕಾದ್ರೆ ಏನೆಲ್ಲ ಇರಬೇಕು? ಇಂಟರ್ ಆಪರಬಿಲಿಟಿ, ಆ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಎಕ್ಸಿಕ್ಯೂಟ್ ಆಯ್ತು, ರನ್ ಆಯ್ತು ಅಂದ್ರೆ ಇನ್ನೊಂದು ಕಂಪ್ಯೂಟರ್ಲೂ ಆಗ್ಬೇಕು, ಏನು ಹರ್ಡಲ್ಸ್ ಇದೆ. ರೀಯೂಸಬಿಲಿಟಿ, ಮತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅಥವಾ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅದನ್ನ ಯೂಸ್ ಮಾಡಂಗಿರ್ಬೇಕು. ಪೋರ್ಟಬಿಲಿಟಿ, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ನಾವು. ಅಡಾಪ್ಟಬಿಲಿಟಿ, ಹೊಸ ಟೆಕ್ನಾಲಜಿಗೆ ಅಥವಾ ಹೊಸ ವರ್ಷನ್ಸ್ಗೆ ಅದು ಅಡಾಪ್ಟ್ ಆಗಂಗಿರ್ಬೇಕು. ನೆಕ್ಸ್ಟ್, ಟ್ರಾನ್ಸಿಷನಲ್.
ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಈಗ ಅಪ್ಲಿಕೇಶನ್ಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೋಡೋಣ. ಯಾಕೆ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಬೇಕು, ಇದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಸಿಸ್ಟಮ್ ಸಾಫ್ಟ್ವೇರ್ ನಿಮ್ಗೆಲ್ಲ ಗೊತ್ತೇ ಇದೆ. ಸಾಫ್ಟ್ವೇರು ಪ್ರೋಗ್ರಾಮ್ ಮೂಲಕ ಕಂಪ್ಯೂಟರ್ ಇರುವಂತ ಎಲ್ಲ ಹಾರ್ಡ್ವೇರ್ ಭಾಗಗಳನ್ನ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಒಂದು ಎಕ್ಸಾಂಪಲ್, ನಿಮ್ಮ ಕಂಪೈಲರ್ಸ್ ಒಂದು ಎಕ್ಸಾಂಪಲ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಏನು, ಒಂದು ಪರ್ಟಿಕ್ಯುಲರ್ ಇದಕ್ಕೆ ಸಾಫ್ಟ್ವೇರ್ ನ ಡೆವಲಪ್ ಮಾಡುವಂತದ್ದು ಅಪ್ಲಿಕೇಶನ್. ನಿಮ್ಮ MS ಆಫೀಸ್ ಆಗಿರ್ಬೋದು. ಸೈಂಟಿಫಿಕ್ ಸಾಫ್ಟ್ವೇರ್, CAD ಕಂಪ್ಯೂಟರ್ ಏಡೆಡ್ ಡಿಸೈನ್, ಸಿಮ್ಯುಲೇಟರ್ಸ್, ಎಂಬೆಡೆಡ್ ಸಾಫ್ಟ್ವೇರ್, ಮೈಕ್ರೋ ಓವನ್ ಅಲ್ಲಿ ಇದನ್ನ ಎಂಬೆಡೆಡ್ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಆಮೇಲೆ ಆಟೋಮೆಟಿಕ್ ಗೇರ್ ಕಾರ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ವೆಬ್ ಅಪ್ಲಿಕೇಶನ್ಸ್ ಏನು ಅಂದ್ರೆ ಇಂಟರ್ನೆಟ್ ಅಲ್ಲಿ ಇರುವಂತಹ ಈ ಅಪ್ಲಿಕೇಶನ್ಸ್ಗೆ ಇದನ್ನು ಯೂಸ್ ಮಾಡ್ತೀವಿ. ಆನ್ಲೈನ್ ಟ್ರೈನ್ ಆಗಿರ್ಬೋದು, ನಿಮ್ಮ ಪ್ಲೇನ್ ಆಗಿರ್ಬೋದು, ನಿಮ್ಮ ಬಸ್ ರಿಸರ್ವೇಶನ್ಸ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಇದು ನಿಮ್ಗೆ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.